ಅದಡ ನಾನು ಬಿಗ್ ಬಾಸ್ ದೇವರಾಣಿಗೆ ನೋಡ್ತಿದ್ದಿಲ್ಲ, ಕೇಳ್ತಿದ್ದೆ. ಅಂದ್ರೆ ನಾನು ಬೇರೆ ಜಿ ಕನ್ನಡದಾಗ ಇದ್ನಲ್ಲ, ಅದು ತವ್ರ ಮನೆ ಇದ್ದಂಗಿತ್ತ, ಇದು ಗಂಡನ ಮನೆಗೆ ಬಂದೀನಿ ಕಲರ್ಸ್ ಕನ್ನಡ ಅನ್ನೋ ಉದ್ದೇಶಕ್ಕೆ ನಾನು ಅದನ್ನು ಭಾಳ ನೋಡ್ತಿದ್ವಿ. ಇದೇನೋ ನಮ್ಮ ದೋಸ್ತರೆಲ್ಲ ನೋಡ್ತಿದ್ರು ಬಿಗ್ ಬಾಸ್ ಅಣ್ಣ, ಹೋಗಿ ಒಂದ್ಸಲ ಏನಾರಾಗಲಿ ಅವ್ನ ಹೆಸರಾಗಲಿ ಏನಾರಾಗಲಿ ಒಟ್ಟು ಒಂದ್ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗಂತಂದ್ರೆ ಅದಕ್ಕೆ ಬಂದೆ ಅಣ್ಣ. ಅದು ಹೋದೆ ನಾನು ಏನು ತಲೆಯಾಗ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅನ್ಕೊಂಡಿದ್ದಿಲ್ಲ. ನೋಡ್ಕೊಂಡು ಹೋಗಿದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ಕೊಂತ ಮೊದಲ ತಲೆಯಾಗ ವಿಚಾರ ಮಾಡ್ಕೊಂತ ಹೋಗಿದ್ದೆ. ನಾ ಹಂಗೆ ಹೋಗಲಿಲ್ಲ, ಏನೋ ಏಕೋಭಾವದಿಂದ ಹೋದೆ. ನನಗೆ ಏನು ತಿಳಿತೈತೆ ಅದನ್ನು ಆಡ್ದೆ ಅಣ್ಣ. ಎಲ್ಲ ಚಲೋ ಆಗೈತಿ, ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಈ ಕಪ್ ಗೆದ್ದೀನಿ ರೀ. ಕರೆದಿದ್ರಿ ನಾನು ಈ ಸಲ ಅದೇ ಸುದೀಪ್ ಸರು ಲಾಸ್ಟ್ ಈ ವರ್ಷ ಬಿಗ್ ಬಾಸ್ ನಡೆಸೋದಂತ, ಮುಂದಿನ ವರ್ಷ ನಡೆಸಲ್ಲಂತ ಅವ್ರು ಯಾವ್ದ್ರಾಗ ಬರ್ಕೊಂಡಾರ ಅಂತೇಳಿ ಅದು ಅಂದ್ರಣ. ಹಂಗಾಗಿ ನಾನು ಬಂದಂಗೆ ಈ ಸುದೀಪ್ ಸರ್ ಇರೋ ಮಟ್ಟ ಇದ್ದಾಗ ಈ ಶೋ ಹೋಗಿ ಬರೋಣ ಅನ್ನೋದು ಆಸೆ ಇತ್ತು, ಅದಕ್ಕೆ ಬಂದಿದ್ದೆ. ಹನುಮಂತು, ಈಗ ಗೆದ್ದಾಯ್ತಲ್ವಾ, ಯಾವ ಸ್ಟ್ರೆಂತ್ ನಿಮ್ಮನ್ನ ಗೆಲ್ಲಿಸ್ತು ಅಂತ ಅನಿಸ್ತು? ಅಂದರೆ ಶಕ್ತಿ, ಯಾವ ಎನರ್ಜಿ? ನಾನು ಬಿಗ್ ಬಾಸ್ ಮನೆ ಊಟ ಗೆಲ್ಸೈತ್ರಿ ಸರಿ, ಈಗ 5.5 ಕೋಟಿ ಜನರು ನಿಮಗೆ ವೋಟ್ ಮಾಡಿದ್ರು, ಆಲ್ಮೋಸ್ಟ್ 5.5 ಕೋಟಿ. ಅವರು ಏನನ್ನು ನೋಡಿ, ಯಾವ ಮಾನದಂಡ ನೋಡಿ ನಾನು ವೋಟ್ ಹಾಕಿರ್ಬೋದು ಅಂತ ಅನಿಸ್ತು ನಿಮಗೆ? ಅಂದ್ರೆ ನಾ ಆಡಿರೋ ಆಟ ನೋಡಿ ಹಾಕಿ ಗೆಲ್ಸ್ಯಾರಕ್ಕ. ಆಟ ಅಲ್ಲಿ ಟಾಸ್ಕಾ? ಹಾಂ, ಟಾಸ್ಕ್. ವ್ಯಕ್ತಿತ್ವ. ಆಮೇಲೆ 50 ಲಕ್ಷ ಗೆದ್ದಿದ್ದೀರಲ್ಲ ಅಮೌಂಟು, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಪ್ಲಾನ್? ಫ್ರೇಮಿಡು ಲೈವ್ ಇದು, ಆಮೇಲೆ ಕೇಬಲ್ ತಕ್ಕು ಇವಾಗಲ್ಲ ಹೇಳ್ತೀನಿ. ಮನೆ ಕಟ್ಟಿಸ್ತೀನಕ್ಕ, ಮದುವೆ ಹಾಕಿನಿ. ಇಲ್ಲಿಂದ ಹಿಡಿದು ಅಲ್ಲ, ಅದು ಮನೆ ಕಟ್ಸಿದೈತಿ, ಅದು ತಗಡೈತಿ, ಅದನ್ನು ತೆಗೆದು ಸುಲಾಭ. ಹಾಂ, ಬಂದು ಹೋಗಿತ್ತಕ್ಕ. ಮತ್ತು ಅಲ್ಲಿ ಹೇಳಿದ್ದೆ ಇಲ್ಲಿ ಹೇಳಕತ್ತೀನಕ್ಕ. ಹಾಂ, ದೊಡ್ಡದು ಅದಕ್ಕೆ ಹೊರಗೆ ಬಂದ್ಬಿಟ್ಟಿನಿ, ಏನಾರಾಗಲಿ ಅನ್ನೋದು ತಲೆಗೆ ಇಟ್ಕೊಂಡು ನಿಂತಿದ್ದೆ ಅಕ್ಕ. ಅದ ಹೇಳಿದ್ನಲ್ಲ ನಿನ್ನೆ ಹಾಡು ಹೇಳಿದ್ದೆ. ಬರುವಾಗ ಬಂದಿ ಖಾಲಿ, ಹೋಗುವಾಗ ಖಾಲಿ, ಇರೋ ಮಠ ಜಾಲಿ ಜಾಲಿ, ಇರಬೇಕು ಹುಚ್ಚು ಪ್ಯಾಲಿ. ಏನೈತ್ರಿ ಜೀವನದಾಗ, ಏನಿಲ್ರಿ ಜೀವನದಾಗ, ಹೋಗುದೈತಿ ಕೇಳ್ರಿ ಮಣ್ಣಾಗ, ಹೋಗುದೈತಿ ಕೇಳ್ರಿ ಮಣ್ಣಾಗ. ಹೌದಣ್ಣ. ಅವ್ನು ಹೇಳಿದ್ದು ಬೇರೆಯವ್ರಿಗೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ತಗೊಂಡೋಗ್ತೀನಿ ಅಂತ ಅವ್ನು ಬೇರೆಯವ್ರಿಗೆ ಹೇಳ್ತಿದ್ದ, ಅರ್ಥ ಮಾಡ್ಕೊಳ್ಳಿಲ್ಲ ಅವ್ರು ಯಾರನ್ನು. ಅಕ್ಕ ಮಾತಾಡಿದೆ, ಖುಷಿ ಆಗತ್ತ. ನೀನು ಮಾತಾಡಲಿಕ್ಕ ಮಾತ್ರ. ಪ್ರದೀಪ್ ಅಣ್ಣನೇ ಒಪ್ಕೊಂಡಾಯ್ತು, ಇನ್ನವ್ರ ಮನೇಲಿ ಒಪ್ಕೊಳ್ಳಲ್ವಾ? ನೀವು ಒಳ್ಳೆ ಹನುಮಂತು. ನಾನು 3 ತಿಂಗಳು ಬಿಗ್ ಬಾಸ್ ಮನೆಯಾಗಿದ್ದೆ ಅಣ್ಣ, ಸಿಟಿಯಾಗಿ ಇದ್ದಿದ್ದಿಲ್ಲ. ಆದ್ರೆ ಹಳ್ಳಿನ ಚಲೋ ಅಣ್ಣ, ಆದ್ರೆ ಸಿಟಿನೂ ಬಂದು ಅದೀನಿ, ಎರಡೂ ಒಂದು ಲೆಕ್ಕಕ್ಕೆ ಚಲೋ. ಆದ್ರೆ ಅದನ್ನು ಸುದೀಪ್ ಸರ್ ಡ್ರೆಸ್ ಕೊಟ್ಟಿದ್ದು ಮರೆಯಲಾದ ಕ್ಷಣಕ್ಕ. ಯಾಕಂದ್ರೆ ನಾನು ಅನ್ಕೊಂಡಿದ್ದಿಲ್ಲ ಸರ್ ಎಲ್ಲ ಡ್ರೆಸ್ ಕೊಡ್ತಾರಂತೇಳಿ. ಸರ್ ಕೊಡಿಸ್ತೀವಿ ಅಂದ ದಿನಾಗ ಭಾಳ ಖುಷಿಯಾಗಿನಕ. ಅದು ಸುದೀಪ್ ಸರ್ ಕೊಡಿಸಿದ್ರು, ಹಾಕೊಂಡೆ ಖುಷಿ ಆಯ್ತು.